ತಮಿಳುನಾಡು ರಾಜ್ಯಕ್ಕೆ ಅಂದರೆ ಅಲ್ಲೊಂದು ಅಲೆ ಇರಬೇಕು, ಜೊತೆಗೆ ಅಬ್ಬರವು ಇರಬೇಕು. ಕಳೆದ ಕೆಲವು ವರ್ಷಗಳಿಂದ BJPಯ ಅಬ್ಬರಕ್ಕೆ ಧ್ವನಿಯಾಗಿದ್ದಂಥ ಹೆಸರೊಂದಲ್ಲಿತ್ತು, ಅದೇ ಅಣ್ಣಾಮಲೈ. ತಮಿಳುನಾಡಿನಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಂತಹ ಹೆಗ್ಗಳಿಕೆ ಈ ಅಣ್ಣಾಮಲೈಯಿತು. ಸೋಮವಾರವಷ್ಟೇ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. TVK ಅಂದರೆ ವಿಜಯ್ ನೇತೃತ್ವದ TVK ಪಕ್ಷ 108 ಸ್ಥಾನಗಳನ್ನು ಗಳಿಸುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅಷ್ಟೇ ಅಲ್ಲದೆ ಸರ್ಕಾರ ರಚಿಸುವತ್ತ ಮುನ್ನುಗ್ತಾ ಇದೆ. ಈ ನಡುವೆ ಅಣ್ಣಾಮಲೈ ಏನಾದರೂ BJPಯನ್ನು ಕಟ್ಟಿ ಬೆಳೆಸಿದಂಥ ಅಣ್ಣಾಮಲೈ ಇದೀಗ ಈ ಎಲ್ಲ ಚುನಾವಣಾ ಅಬ್ಬರದ ನಡುವೆ ಮರೆಯಾಗ್ತಾ ಇದ್ದಾರೆ. ನೋಡಿ, 2024ರ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಏಕಾಂಗಿ ಹೋರಾಟ ನಡೆಸಿ ಅಣ್ಣಾಮಲೈ BJPಯನ್ನು ಕಟ್ಟಿ ನಿಲ್ಲಿಸಿದ್ರು. ಅಷ್ಟೇ ಅಲ್ಲದೆ ಆ ಲೋಕಸಭಾ ಚುನಾವಣೆಯಲ್ಲಿ ಮತ ಹಂಚಿಕೆಯನ್ನು 11% ಏರಿಕೆ ಮಾಡಿದ್ರು. ತಮಿಳುನಾಡಿನ ಇತಿಹಾಸದಲ್ಲಿ ಇದು ಅತ್ಯಂತ ದೊಡ್ಡ ಸಾಧನೆ, BJPಗೆ ಸಿಕ್ಕಂಥ ಅತ್ಯಂತ ದೊಡ್ಡ ಸಾಧನೆ ಇದಾಗಿತ್ತು. ಯಾಕಂದರೆ ಅಲ್ಲಿವರೆಗೆ ಕೇವಲ 1 ಸ್ಥಾನಗಳನ್ನು ಗಳಿಸಲಿಕ್ಕೂ ಪರದಾಡಬೇಕಾಗಿದ್ದಂತಹ BJP ಆ ಚುನಾವಣೆಯಲ್ಲಿ ಮತ ಹಂಚಿಕೆ ಪ್ರಮಾಣವನ್ನು 11% ಏರಿಕೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಪಡೆದುಕೊಳ್ಳಿತು. ಇದಕ್ಕೆ ಪ್ರಮುಖ ಕಾರಣವಾಗಿದ್ದವರು ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ BJPಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರ ನಿಲುವು ಸ್ಪಷ್ಟವಾಗಿತ್ತು. ನಾವು ಯಾವುದೇ ದ್ರಾವಿಡ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ನಮ್ಮ ನಡೆ ನುಡಿ ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು, ಯಾವುದೇ ಮೈತ್ರಿ ಇಲ್ಲದೆ ನಾವು ಏಕಾಂಗಿ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಆದರೆ 2026ರ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ BJP ಹೈಕಮಾಂಡ್ ಅಣ್ಣಾಮಲೈ ಅವರನ್ನು ರಾಜ್ಯ ರಾಜಕಾರಣದಿಂದ ದೂರ ಇಡ್ತು. ಅಷ್ಟೇ ಅಲ್ಲದೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಿ ನೈನಾರ್ ನಾಗೇಂದ್ರನ್ ಅವರನ್ನು ನೇಮಿಸುತ್ತೆ. ADMK ಜೊತೆ ಮೈತ್ರಿ ಮಾಡಿ ಕೊನೆಗೆ ಇದೇ ವಿಧಾನಸಭಾ ಚುನಾವಣೆಯಲ್ಲಿ ಜಂಟಿ ಸ್ಪರ್ಧೆಗೆ ಇಳಿಯುತ್ತೆ. ಈ BJP ಮಾಡಿಕೊಂಡಂಥ ಈ ಮೈತ್ರಿಯ ಫಲಿತಾಂಶ ಏನಾಯಿತು ಅಂತ ಗೊತ್ತಾ? ಸೋಮವಾರ ಬಂದಿರುವಂತಹ ಫಲಿತಾಂಶದ ವರದಿ ಗಮನಿಸಿದಾಗ BJP ಸ್ಪರ್ಧಿಸಿದ್ದಂತಹ 20 ಕ್ಷೇತ್ರಗಳಲ್ಲಿ ಗೆಲ್ಲಿಕ್ಕಾಗಿರೋದು ಕೇವಲ ಒಂದೇ ಒಂದು ಕ್ಷೇತ್ರ, ಕೇವಲ 900 ಮತಗಳ ಅಂತರದಲ್ಲಿ ಅಷ್ಟೇ. ಉದಕಮಂಡಲಂ ಕ್ಷೇತ್ರದಲ್ಲಿ BJPಯ ಭೋಜರಾಜನಂ ಎಂಬ ಅಭ್ಯರ್ಥಿ ಮಾತ್ರ ಈ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಮತ ಹಂಚಿಕೆಯ ಪ್ರಮಾಣ ಗಮನಿಸಿದರೆ 11% ಮತ ಹಂಚಿಕೆ 2.9% ಇಳಿಕೆಯಾಗಿದೆ. ಇವೆಲ್ಲವನ್ನು ಗಮನಿಸಿದಾಗ ಅಣ್ಣಾಮಲೈಯವರನ್ನು ಮುಂದೆ ಇಟ್ಕೊಂಡು ತಮಿಳುನಾಡಿನಲ್ಲಿ BJP ತನ್ನ ಪ್ರಾಬಲ್ಯವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ಆ ಭದ್ರಕೋಟೆಯನ್ನು ಸ್ಥಾಪಿಸಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿತ್ತು, ಅದನ್ನು ತನ್ನ ಕೈಯಾರೆ ಕೆಡವಿತಾ ಅನ್ನೋದು ಈಗ ಮೂಡ್ತಿರುವಂಥ ಪ್ರಶ್ನೆ. ಅಣ್ಣಾಮಲೈಯವರನ್ನು ರಾಜಕೀಯದಿಂದ ಅಥವಾ ರಾಜ್ಯ ರಾಜಕಾರಣದಿಂದ ದೂರ ಇಟ್ಟುಬಿಟ್ಟು BJP ತನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂತ ಅಂತ ಈಗಿರುವಂಥ ಪ್ರಶ್ನೆ. ಇನ್ನು ಚುನಾವಣಾ ಫಲಿತಾಂಶ ಬಂದ ನಂತರ ಅದರ ಬೆನ್ನಲ್ಲೇ TVK ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸಿರುವಂತಹ ಅಣ್ಣಾಮಲೈ Xನಲ್ಲೊಂದು ಪೋಸ್ಟನ್ನು ಮಾಡ್ತಾರೆ. ಕೊನೆಗೂ ತಮಿಳುನಾಡಿನ ಜನ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಮತ್ತು ದುಡ್ಡಿಗಾಗಿ ಓಟಿಗಾಗಿ ನೋಟ್ ಮಾರಿಕೊಳ್ಳುವಂಥ ನಡೆಗೆ ನೋ ಅಂದಿದ್ದಾರೆ ಅಂತ ಅವರೊಂದು ಪೋಸ್ಟ್ ಮಾಡಿದ್ದಾರೆ. ಇದನ್ನು ಗಮನಿಸಿದಾಗ ಅವರಿಗೆ ಎಲ್ಲೋ ಒಂದು ಕಡೆ ಈ ರಾಜಕೀಯದಲ್ಲಿರುವಂತಹ ಕೆಲವೊಂದು ಹುಳುಕುಗಳ ಬಗ್ಗೆ ಅವರಿಗೆ ನೋವಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದರೆ ಅವರು ಕಂಡಿದ್ದಂತಹ ಕನಸೇ ಬೇರೆ ಆಗಿತ್ತು. ಆ ರಾಜ್ಯದಲ್ಲಿ ಅವರು ಒಂದು ಪಕ್ಷವನ್ನು ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಪ್ರಯತ್ನ ಮತ್ತು ಅವರ ಕನಸು ತುಂಬ ಬೇರೆ ರೀತಿಯದ್ದಾಗಿತ್ತು. ಆದರೆ ಪಕ್ಷ ತೋರಿಸಿದಂಥ ದಾರಿ ಇನ್ನೊಂದಾಗಿತ್ತು. ಇದು ಅವರಿಗೆ ತುಂಬ ಯಾರಿಗೆ ಆದರೂ ಒಂದು ಅಸಮಾಧಾನವನ್ನು ಉಂಟು ಮಾಡುವಂತಹ ಸ್ಥಿತಿ. ಈಗಿರುವ ಪ್ರಶ್ನೆ ಒಂದೇ, ತಮಿಳುನಾಡಿನಲ್ಲಿ BJP ಮತ್ತೆ ಅಣ್ಣಾಮಲೈಯನ್ನು ಮುಂಚೂಣಿಗೆ ತರುತ್ತಾ ಅಥವಾ ADMK ಜೊತೆ ಸೇರಿಕೊಂಡು ಮತ್ತೆ ಅದೇ ಪ್ರವೃತ್ತಿಯನ್ನು ಮುಂದುವರಿಸುತ್ತಾ, ಅಂದರೆ ಅಣ್ಣಾಮಲೈಯನ್ನು ಮೂಲೆ ಗುಂಪು ಮಾಡುವಂಥ ಪ್ರವೃತ್ತಿಯನ್ನು ಮತ್ತೆ ಮುಂದುವರಿಸುತ್ತಾ. ಇನ್ನು
ಟಿವಿಕೆ ಅಬ್ಬರದ ನಡುವೆ ಅಂದರೆ ವಿಜಯ್ ಅವರ ಟಿವಿಕೆ ಪಕ್ಷದ ಅಬ್ಬರದ ನಡುವೆ ಈ ಅಣ್ಣಾಮಲೈ ಮತ್ತು ಸಿಂಗಂ, ನಮ್ಮ ಸಿಂಗಂ ಅಂತಲೇ ಹೇಳ್ಬೋದು, ಕರುನಾಡ ಸಿಂಗಂ ಗರ್ಜಿಸ್ತಾರ ಅನ್ನೋದಿರುವಂಥ ಕುತೂಹಲ. ವಿಧಾನಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡಿದ್ದಂತಹ, ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿಯನ್ನು ಮಾಡಬೇಕಾಗಿದ್ದಂತಹ BJP ಅಣ್ಣಾಮಲೈ ಅವರನ್ನು ದೂರ ಇಟ್ಟು ಯಾವುದಾದ್ರೂ ತಪ್ಪು ಮಾಡಿದ್ದಿದೆಯಾ ಅಥವಾ ಎಡವಿದ್ಯಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.